ಹಾಯ್ ಸ್ಟೂಡೆಂಟ್ಸ್, ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಒಂದಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ. ಐ ಥಿಂಕ್ 45 ಪೋಸ್ಟ್ ಇದಾವೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 27/9/2025 ಹೌದಾ. ಸೊ ಅದು ಲಾಸ್ಟ್ ಡೇಟ್ ಇರೋದು, ಇನ್ನೂ ಟೈಮ್ ಇದೆ, ಯಾರು ಮಿಸ್ ಮಾಡೋಕೆ ಹೋಗಬೇಡಿ. ಲೋಕಲೈಟ್ಸ್ ಬೆಳಗಾಂದವ್ರು ಇದ್ದಾರೆ, ಅಪ್ಲೈ ಮಾಡಿ. ಆ್ಯಂಡ್ ಅದ್ರ ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿದೆ, ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲ ನಾನು ಇದನ್ನ ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿ ಹಾಕಿರ್ತೀನಿ. ಆ್ಯಂಡ್ ಅಪ್ ಟು ಲಾಸ್ಟ್ ತನಕ ನೋಡಿ, ಗೊತ್ತಾಗುತ್ತೆ. ನಾನು ಅಪ್ಲೈ ಮಾಡೋದು ಕೂಡ ಯಾವ ಥರ ಅಂತೇಳಿ ತೋರಿಸ್ತೀನಿ. ಯಾವ ಥರ ಅಪ್ಲೈ, ಯಾವ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಯಾವ ಥರ ಅಪ್ಲೈ ಮಾಡೋದು ಕೂಡ ನಿಮಗೆ ತೋರಿಸ್ತೀನಿ ಹೌದಾ. ಸೊ 27/9/2025 ಸಾಯಂಕಾಲ 5 ಗಂಟೆ ಒಳಗಡೆ ಹೌದಾ. ಸೊ 27 ಅಲ್ಲಿ ಲಾಸ್ಟ್ 28 ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಆನ್ಲೈನ್ ಸಬ್ಮಿಷನ್ ಯಾವಾಗ ಆಗಿರ್ಬೇಕಂದ್ರೆ 27/9/2025 5 ಗಂಟೆ ಒಳಗಡೆ ಸಬ್ಮಿಟ್ ಆಗಿರ್ಬೇಕು ಹೌದಾ. ಸೊ ಹುದ್ದೆಗಳ ಡೀಟೇಲ್ಸ್ ನೋಡಿ ಏನೇನಿದೆ ಅಂತ. ಕಿರಿಯ ಸಹಾಯಕರು ಪೋಸ್ಟ್ 14 ಪೋಸ್ಟ್ ಇದಾವೆ. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 62,600 ತನಕ ಬರುತ್ತೆ ಹೌದಾ. ಸ್ಟಾರ್ಟಿಂಗು 33,450. ಅವೆರಡು ಸೇಮ್. ಯಾವುದಕ್ಕಂದ್ರೆ ಗಣಕಯಂತ್ರ ನಿರ್ವಾಹಕ ಮತ್ತೆ ಕಿರಿಯ ಸಹಾಯಕ ಎರಡಕ್ಕೂ ಸ್ಯಾಲ್ರಿ ಸೇಮ್ ಬರುತ್ತೆ. ನೆಕ್ಸ್ಟ್ ಸಿಪಾಯಿಗೆ 16 ಪೋಸ್ಟ್ ಇದಾವೆ. ಅಲ್ಲಿ ನಿಮಗೆ 21,400 to 42,000 ತನಕ ಬರುತ್ತೆ ಸ್ಯಾಲ್ರಿ ಬರುತ್ತೆ. ರಾತ್ರಿ ಕಾವಲುಗಾರರಿಗೆ 8 ಪೋಸ್ಟ್ ಇದಾವೆ. ಅದು ನಿಮ್ಮ ಸ್ಯಾಲ್ರಿ ಬಂದ್ಬಿಟ್ಟು ಸೇಮ್ 21,400 to 42,000 ತನಕ ಬರುತ್ತೆ. ವಾಹನ ಚಾಲಕರು 2 ಪೋಸ್ಟ್ ಇದಾವೆ. 21,400 to 42,000 ಹೌದಾ. ಸೊ ಗನ್ಮ್ಯಾನ್ಗೆ 1 ಪೋಸ್ಟ್ ಇರೋದು, 21,400 to 42,000 ಸ್ಯಾಲ್ರಿ ಹೌದಾ. ಸೊ ಒಳ್ಳೆ ಪೋಸ್ಟು, ಒಳ್ಳೆ ಸ್ಯಾಲ್ರಿ ಅಂತಾನೆ ಹೇಳ್ಬೋದು ಹೌದಾ. 10th ಮೇಲೆ PUC ಮೇಲೆ. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿ, ಇಲ್ಲಿ ಇವನಿಗೆ ದ್ವಿತೀಯ PUC ಕಂಪ್ಲೀಟ್ ಆಗಿರ್ಬೇಕು. ಅದಕ್ಕೆ ಕಿರಿಯ ಸಹಾಯಕರು ಹೌದಾ. PUC ಕಂಪ್ಲೀಟ್ ಆಗಿರ್ಬೇಕು ಮತ್ತು ಕನ್ನಡ ಓದಲು ಬರಲು ಕಂಪಲ್ಸರಿ ಬರಬೇಕು. ನೆಕ್ಸ್ಟ್ ಗಣಕಯಂತ್ರ ನಿರ್ವಾಹಕರು, ಇಲ್ಲಿ ನಿಮಗೆ 2 ಥರ ಪೋಸ್ಟ್ ಕ್ವಾಲಿಫಿಕೇಶನ್ ಕೇಳಿದಾರೆ. PUC ಆಗಿರಬೇಕು ಅಥವಾ 3 ವರ್ಷ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸಸ್ನಲ್ಲಿ ಪಾಸ್ ಆಗಿರ್ಬೇಕು ಹೌದಾ. ಸೊ 2 ಥರ ಕ್ವಾಲಿಫಿಕೇಶನ್ ಇದೆ, ಅದು ನೀಟಾಗಿ ನೋಡ್ಕೊಳ್ಳಿ. 2ರಲ್ಲಿ ಒಂದಿದ್ರೆ ಸಾಕು, 2 ಅಂತ ಇರ್ಬೇಕಂತಿಲ್ಲ, ಅಥವಾ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕನ್ನಡ ಇಂಗ್ಲಿಷ್ ಇವರು ಕೂಡ ಓದಕ್ಕೆ ಬರಬೇಕು. ಸೊ ಸೇಮ್ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವನು ಭಾರತೀಯ ಆಗಿರ್ಬೇಕು, ಅದಿದೆ, ಅದನ್ನೆಲ್ಲ ಇನ್ಫಾರ್ಮೇಶನ್ ನೀಡಿಲ್ಲ ನಿಮಗೆ. ನೆಕ್ಸ್ಟ್ ಸಿಪಾಯಿ, ಇದಕ್ಕೆ ಸಿಪಾಯಿ ಪೋಸ್ಟ್ಗೆ SSLC ಪಾಸ್ ಆಗಿರ್ಬೇಕು, ಕನ್ನಡ ಓದಲು ಬರೆಯಲು ಬರಬೇಕು ಹೌದಾ. ಸೊ ನೆಕ್ಸ್ಟ್ ರಾತ್ರಿ ಕಾವಲುಗಾರ ಪೋಸ್ಟ್ಗೆ SSLC ಆಗಿರಬೇಕು, ಕನ್ನಡ ಓದಲು ಬರೆಯಲು ಬರಬೇಕು. ಇವನ್ ನಿಮಗೆ ರಾತ್ರಿ ಕಾವಲುಗಾರರಿಗೆ, ಮಾಜಿ ಸೈನಿಕರಿಗೆ ಸಪ್ರೇಟಾಗಿ ಕರೆದ್ರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಅವ್ರು ಹಾಕ್ಬೋದು, ಅಪ್ಲೈ ಮಾಡ್ಬೋದು. ಅವರೇ ಕೊಟ್ಟಿದ್ದಾರೆ, ಮಾಜಿ ಸೈನಿಕರಿಗೆ ಆದ್ಯತೆ ನೀಡಲಾಗುವುದು ಅಂತ ಅವ್ರು ಬಿಟ್ಟಿದ್ದಾರೆ. ಸೊ ಯಾರು ನೀವು ಎಕ್ಸ್ ಆರ್ಮಿ ಯಾರು ಇದ್ರೆ ಅವ್ರು ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ, ಅಪ್ಲೈ ಮಾಡಿ. ವಾಹನ ಚಾಲಕರಿಗೆ SSLC ಆಗಿರಬೇಕು, ಕನ್ನಡ ಓದಲು ಬರೆಯಲು ಬರಬೇಕು ಹೌದಾ. ಆ್ಯಂಡ್ ಅದರಲ್ಲಿ ಅವ್ರು ಕೂಡ ಕೇಳಿದ್ರೆ, ಇವನ್ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಇರಬೇಕು. ಲಘು ವಾಹನ ಹೌದಾ, ಹೆವಿ ಮೋಟರ್ ಲೈಸೆನ್ಸ್ ಅಂತ ಕರೀತಾರೆ, ಅದು ಲೈಸೆನ್ಸ್ ಇರಲೇಬೇಕು. 5 ವರ್ಷ ಅನುಭವ ಹೊಂದಿರಬೇಕು, 5 years ಎಕ್ಸ್ಪೀರಿಯನ್ಸ್ ಇರಬೇಕು ಡ್ರೈವಿಂಗಲ್ಲಿ. ಗನ್ಮ್ಯಾನ್ಗೆ SSLC ಆಗಿರಬೇಕು, ಕನ್ನಡ ಓದಲು ಬರೆಯಲು ಬರಬೇಕು. ಇವನ್ ಇಲ್ಲೂ ಗನ್ಮ್ಯಾನ್ ಕೂಡ ಎಕ್ಸ್ ಸರ್ವಿಸ್ ಮ್ಯಾನ್ ಕೇಳಿದ್ದಾರೆ. ಸೊ 2 ತವಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾರೆ. ಒಂದು ರಾತ್ರಿ ಕಾವಲುಗಾರ, ಇನ್ನೊಂದು ಗನ್ಮ್ಯಾನ್ಗೆ. ಅದು ರಾತ್ರಿ ಕಾವಲುಗಾರ ನಿಮ್ಮ ಪೋಸ್ಟ್ ಎಷ್ಟಿದಪ್ಪ ಅಂದ್ರೆ 8 + 1 9 ಎಕ್ಸ್ ಆರ್ಮಿ ಅವ್ರಿಗೆ ಇದೆ. 9 ಪೋಸ್ಟ್ ಎಕ್ಸ್ ಆರ್ಮಿ ಅವ್ರಿಗೆ ಇದೆ. ಒಳ್ಳೆ ಅವಕಾಶ ಎಕ್ಸ್ ಆರ್ಮಿ ಅವ್ರಿಗೆ. ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರು ಎಕ್ಸ್ ಆರ್ಮಿ ಯಾರು ಇದ್ರೆ ಅವ್ರಿಗೆ ಶೇರ್ ಮಾಡಿ. ಸೊ ಇವಾಗ ವಯೋಮಿತಿ, ಏಜ್ ರಿಲ್ಯಾಕ್ಸೇಷನ್ ನೋಡಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ SC ST ಅವರಿಗೆ 40 ವರ್ಷ ತನಕ ಇರುತ್ತೆ ಟೈಮು. ಆ್ಯಂಡ್ ನೆಕ್ಸ್ಟು ಹಿಂದುಳಿದ ವರ್ಗ 2A 2B 3B 3A ಇವರಿಗೆಲ್ಲ 38 years. ನೆಕ್ಸ್ಟು ಸಾಮಾನ್ಯ ವರ್ಗದವರಿಗೆ 35 ಲಾಸ್ಟ್ ಹೌದಾ. ಸೊ ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 45. ಆರ್ಮಿಯಲ್ಲಿ ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ರಿಟೈರ್ಮೆಂಟ್ ಬಂದರೆ ಅವರಿಗೆ 45 ಲಾಸ್ಟ್ ಇಯರ್ ಇರುತ್ತೆ. ಅರ್ಜಿ ಶುಲ್ಕ, ಅವ್ರದ್ದು ಫೀಸ್ ಏನೇನಿದೆ. ಕಿರಿಯ ಸಹಾಯಕ ಮತ್ತು ಗಣಕಯಂತ್ರ ನಿರ್ವಾಹಕನಿಗೆ 2,000 ಎಂಟ್ರೆನ್ಸ್ ಫೀಸ್ ಇರೋದು. ಸೊ 2,000 ಯಾರಿಗಪ್ಪ, 2A 2B 3A 3Bಗೆ ಹೌದಾ. 2,000 rupees ಪ್ಲಸ್ GST 18%. ಒಂದು 200 rupees ಏನೋ ಜಾಸ್ತಿ ಆಗುತ್ತೆ 18% ಅಂದರೆ. ನೆಕ್ಸ್ಟು ಇಲ್ಲಿ ನಿಮ್ಗೆ SC ST ಅಂತ ಬಂದರೆ ಅವರಿಗೆ 1,000 rupees ಇದೆ ಪ್ಲಸ್ GST. ನೆಕ್ಸ್ಟ್ ಸಿಪಾಯಿ ಮತ್ತು ರಾತ್ರಿ ಕಾವಲುಗಾರರಿಗೆ 2A 2B 3B 3A ಇವಕ್ಕೆಲ್ಲ ನಿಮಗೆ ಸಾಮಾನ್ಯ ಜನರಲ್ದವರೆಗೂ ಕೂಡ ಅದಕ್ಕೆಲ್ಲ ಕೂಡಿ 1,000 rupees ಇದೆ ಪ್ಲಸ್ GST ಹೌದಾ. ಸೊ ನೆಕ್ಸ್ಟ್ ಅವ್ರಿಗೆ SC ST ಅವರಿಗೆ 500 rupees ಪ್ಲಸ್ GST.
ಸೊ ಇಷ್ಟು ಡೀಟೇಲ್ಸ್ ಇದೆ. ನಿಮಗೆ ವೆಬ್ಸೈಟ್ ಬೇಕಾದ್ರೆ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ, ಜಮಖಂಡಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಜಾಬ್ ನೋಟಿಫಿಕೇಶನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅಲ್ಲೇ ಹೋಗುತ್ತೆ. ಸೊ ಇದ್ರ ನಾನು ನಿಮ್ಗೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಹೌದಾ? ಸೊ ಇಲ್ಲಿ ನಿಮಗೆ ಪೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಅಪ್ಲೈ ಅಂತ ಕೊಟ್ಟರೆ ಆಟೋಮೆಟಿಕ್ ಒಂದು ಫಾರ್ಮ್ ಇರುತ್ತೆ, ನೀವು ಇಲ್ಲಿ ಮೊಬೈಲ್ ನಂಬರ್ ಎಲ್ಲ ಎಂಟ್ರಿ ಕೊಟ್ಟು OTP ತೊಗೊಂಡು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಎಲ್ಲ ಕೇಳಿದಾರೆ ನೋಡಿ. ಫೋಟೋ ಹಾಕಬೇಕು, ಸಿಗ್ನೇಚರ್ ಹಾಕಬೇಕು, ಆಮೇಲೆ ಕ್ಯಾಶ್ ಸರ್ಟಿಫಿಕೇಟ್ ಇರಬೇಕು, ಆಮೇಲೆ ಎಲ್ಲ ನಿಮಗೆ JPG ಫಾರ್ಮ್ಯಾಟ್ ಒಳಗಡೆ, ಇಮೇಜ್ ಫಾರ್ಮ್ಯಾಟ್ ಒಳಗಡೆ ಇರಬೇಕು. ಹೌದಾ? ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಅಪ್ಲೈ ಮಾಡಿ ಲೋಕಲೈಟ್ಸು. ಆ್ಯಂಡ್ ನಿಮ್ಗೆ ಗೊತ್ತಿದೆ ಕೋಆಪರೇಟಿವ್ ಬ್ಯಾಂಕಲ್ಲಿ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಆದಷ್ಟು ಅಪ್ಲೈ ಮಾಡಿ, ಎಲ್ಲ ಇನ್ಫ್ಲೂಯೆನ್ಸ್ ಇದ್ದರೆ ಒಳ್ಳೆಯದು. ಸೊ ಇವಾಗ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಂತ ಹೇಳಿದ್ರು, ಅದೊಂದು ಸ್ವಲ್ಪ ತೋರಿಸಿ ಬೇಕು ಮಾಡಿ. ಸೊ ಇಲ್ಲಿ ಹೇಳಿದ್ರೆ ಆಯ್ಕೆ ವಿಧಾನ ಕಿರಿಯ ಸಹಾಯಕ ಗಣಕೇಂದ್ರ ಹುದ್ದೆಗೆ 200 ಅಂಕಗಳ ಮಾರ್ಕ್ಸ್, 200 ಮಾರ್ಕ್ಸ್ ಪೇಪರ್ ಇರುತ್ತೆ. ಕನ್ನಡ ಭಾಷೆಯಲ್ಲಿ 50 ಮಾರ್ಕ್ಸು, ಕನ್ನಡ ಇಂಗ್ಲೀಷ್ ಭಾಷೆಯಲ್ಲಿ 25, ಸಾಮಾನ್ಯ ಜ್ಞಾನಕ್ಕೆ 25 ಮಾರ್ಕ್ಸು, ಆಮೇಲೆ ಭಾರತೀಯ ಸಂವಿಧಾನಕ್ಕೆ 25 ಮಾರ್ಕ್ಸು. ಟೋಟಲ್ ನಿಮಗೆ ಮತ್ತೆ ವಸ್ತುನಿಷ್ಠ ವಿಷಯಕ್ಕಾಗಿ ಅಲ್ಲಿ 25 ಮಾರ್ಕ್ಸ್. ಟೋಟಲ್ ನಿಮಗೆ 200 ಮಾರ್ಕ್ಸ್ ಪೇಪರ್ ಇರುತ್ತೆ. ಮತ್ತು ಕಿರಿಯ ಸಹಾಯಕ ಗಣಕಯಂತ್ರ ಆಪರೇಟರ್ಗೆ ಅವರಿಗೆ ಕಂಪ್ಯೂಟರ್ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಆಮೇಲೆ ನಿಮಗೆ ಅಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಲ್ಲಿ ನೀವು ಏನಾದ್ರು ಪಾಸ್ ಆದರೆ, ಫಸ್ಟ್ ಎಕ್ಸಾಮ್ ಪಾಸ್ ಆದರೆ 1:5 ಕರೀತಾರೆ, ಅಲ್ಲಿ ಇಂಟರ್ವ್ಯೂ ಇರುತ್ತೆ. ಸೊ ಅಲ್ಲಿ ಏನು ಕೇಳ್ತಾರೆ ನಮಗಂತೂ ಗೊತ್ತಿಲ್ಲ, ಸೊ ಅದು ನಿಮಗೂ ಬಿಟ್ಟಿದ್ದು. ಹೌದಾ? ನೆಕ್ಸ್ಟ್ ಸಿಪಾಯಿ ಮತ್ತು ರಾತ್ರಿ ಕಾವಲುಗಾರ, ವಾಹನ ಚಾಲಕರ, ಗನ್ಮ್ಯಾನ್ ಅವ್ರಿಗೆ ಏನಂತ ಎಕ್ಸಾಮ್ ಯಾವ ಥರ ಇದೆಯಪ್ಪ ಅಂದರೆ 100 ಮಾರ್ಕ್ಸ್ ಪೇಪರ್ ಇರುತ್ತೆ. ಕನ್ನಡ ಭಾಷೆಗಾಗಿ 50 ಮಾರ್ಕ್ಸು, ಸಾಮಾನ್ಯ ಜ್ಞಾನಕ್ಕೆ 50 ಮಾರ್ಕ್ಸ್. ಹೌದಾ? 100 ಮಾರ್ಕ್ಸ್ ಪೇಪರ್ ಇರುತ್ತೆ. ಅವ್ರನ್ನ ಬರೆದು ಅಲ್ಲಿ ಕೂಡ ಅವ್ರಿಗೆ ಇಂಟರ್ವ್ಯೂ ಕರೀತಾರೆ. ಸೊ ಇಂಟರ್ವ್ಯೂ ಅಲ್ಲಿ ಯಾವ ಥರ ಇರುತ್ತೋ ಅದು ನಮಗೆ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಸಂದರ್ಶನದಲ್ಲಿ ಅದಕ್ಕೆ ನೀವು ಸಪ್ರೇಟ್ ಅದಕ್ಕೆ 15 ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ. ನೆಕ್ಸ್ಟ್ ಮಾಜಿ ಸೈನಿಕರಿಗೆ, ಮಾಜಿ ಸೈನಿಕ ಆದರೆ ಕೇಂದ್ರ ಸಶಸ್ತ್ರ ದಳವಾದ ಭೂದಳ, ನೌಕಾದಳ, ವಾಯುದಳದಲ್ಲಿ ಆರ್ಮಿ, ಏರ್ಫೋರ್ಸು, ನೇವಿ ಮೂರರಲ್ಲಿ ರಿಟೈರ್ಡ್ ಆಗಿರಬೇಕು. ಸೊ ಅವರಿಗೆ ಐ ಥಿಂಕ್ ಎಕ್ಸಾಮ್ ಇಲ್ಲ ಅನಿಸುತ್ತೆ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಇದರಲ್ಲಿ ಮಾತ್ರ ಎಲ್ಲೂ ಎಕ್ಸಾಮ್ ಏನೂ ಕೊಟ್ಟಿಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ. ಸೊ ಅವ್ರಿಗೆ ಇಲ್ಲ, ಮೇ ಬಿ ಆರ್ಮಿ ಅವ್ರಿಗೆ ಎಕ್ಸಾಮ್ ಇಲ್ಲ ಅನಿಸುತ್ತೆ. ಸೊ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಂತ ಇದ್ದರೆ. ಸೊ ನಾನು ಅದ್ರದ್ದು ವೆಬ್ಸೈಟ್ ಇದ್ದು ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ ನಿಮಗೆ, ಅಲ್ಲಿ ಮೇಲೆ ಏನಾದ್ರು ಕೊಟ್ಟು ಅದ್ರಲ್ಲಿ ನಂಬರ್ ಏನಾದ್ರು ಇದ್ದರೆ ಚೆಕ್ ಮಾಡಿ. ಹೌದಾ? ಸೊ ಇಷ್ಟು ಹೇಳಿದೆ. ಫಸ್ಟ್ ಟೈಮ್ ಏನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಯಾರಿಗೆ ನೀಡ್ ಇರುತ್ತೋ ಅವ್ರಿಗೆ ಶೇರ್ ಮಾಡಿ. ಸೊ ಆರ್ಮಿ ಅವ್ರಿಗೆ ಶೇರ್ ಮಾಡಿ, ಯಾಕಂದರೆ ಅವ್ರಿಗೆ ಎಕ್ಸಾಮ್ ಇಲ್ಲ ಅನಿಸುತ್ತೆ. ಮತ್ತು ಉಳಿದ ಪೋಸ್ಟ್ಗಳಿಗೆಲ್ಲ ಎಕ್ಸಾಮ್ ಇದೆ ಆ್ಯಂಡ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಸೊ ಎಕ್ಸಾಮಲ್ಲಿ ಅದಾದಮೇಲೆ ಮತ್ತೆ 1:5 ಕರೀತಾರೆ. 1:5 ಕರೆದಲ್ಲಿ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಸೊ ಅದು ನಿಮ್ಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು.